Hello everyone. 6th SM BCom syllabus Income Tax 2 for the assessment year 2020-21, Chapter 2 Capital Gains, presented by Dr. Premila KS. Exemption under section 54. Exemption from capital gain. Under that, the first one is exemption under section 54. Sale of long-term residential house and purchase of new residential house. Then you can supposed to claim this section. This exemption under section 54. There are some conditions to avail this exemption. First one, only individual or HUF can claim exemption under this section, not the company or partnership firm. Those things cannot, only individual or HUF. Next, the capital asset which is sold should be residential house property. It may be either self-occupied property or let-out property whose income or loss is chargeable under the head income from house property. Okay. Third condition is such residential house property should be a long-term capital asset. Fourth one, new residential house should be purchased within 1 year prior to or 2 years after the date of transfer, or construct a residential house within 3 years after the date of transfer, or deposit in bank under capital gain account scheme on or before the due date. So if these conditions are fulfilled, then an individual or HUF can claim exemption under this section 54. Okay. ಇಲ್ಲಿ ಎಕ್ಸಂಪ್ಷನ್ಸ್ ಇದೆ ಕೆಲವೊಂದು ಕ್ಯಾಪಿಟಲ್ ಗೇನ್ ಅಲ್ಲಿ. ಫಸ್ಟ್ ಎಕ್ಸಂಪ್ಷನ್ ಅಂಡರ್ ಸೆಕ್ಷನ್ 54 ಅಲ್ಲಿ ಕೇಳ್ತಾರೆ. ಈ ಎಕ್ಸಂಪ್ಷನ್ ಯಾವುದಕ್ಕೆ ಅಂತಂದ್ರೆ ಲಾಂಗ್ ಟರ್ಮ್ ರೆಸಿಡೆನ್ಷಿಯಲ್ ಹೌಸ್ ಅನ್ನ ಮಾರಿ ಇನ್ನ ಒಂದು ರೆಸಿಡೆನ್ಷಿಯಲ್ ಹೌಸ್ ಅನ್ನ ಪರ್ಚೇಸ್ ಮಾಡಿದ್ರೆ ಸೆಕ್ಷನ್ 54 ಅನ್ನ ಎಕ್ಸಂಪ್ಷನ್ ಕ್ಲೇಮ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಇವಾಗ ಯಾರೋ ಒಬ್ರು ಒಂದೂರಿಂದ ಇನ್ನೊಂದು ಊರಿಗೆ ಟ್ರಾನ್ಸ್ಫರ್ ಆಗಿ ಹೋಗ್ತಾ ಇದ್ದಾರೆ, ಅಥವಾ ಬೇರೆ ಏನೋ ಕಾರಣದಿಂದ ಸೊ ಇಲ್ಲಿರೋ ಮನೆನ ಮಾರ್ಬಿಟ್ಟು ಇನ್ನೊಂದ್ ಕಡೆ ಅಲ್ಲಿ ಹೋಗ್ಬಿಟ್ಟು ಅವ್ರು ಮನೆ ತಗೊಂತಾ ಇದ್ದಾರೆ ಅನ್ಕೊಳ್ಳಿ. ಸೊ ಇಲ್ಲಿ ಮನೆ ಮಾರಿರೋದು ಅಲ್ಲಿ ಮನೆ ತಗೊಳ್ಳುವಂತ ಒಂದು ಉದ್ದೇಶದಿಂದ. ಸೊ ಹಾಗಿರ್ಬೇಕಂದ್ರೆ ಇಲ್ಲಿ ಮನೆ ಮಾರಿದ ತಕ್ಷಣ ನಾವೆಲ್ಲ ಟ್ಯಾಕ್ಸ್ ಅಂತ ಹಾಕ್ಬಿಟ್ಟು ಟ್ಯಾಕ್ಸ್ ತಗೊಂಡ್ಬಿಟ್ರೆ ಅವ್ರಿಗೆ ಮನೆ ತಗೊಳಕ್ ಮತ್ತೆ ದುಡ್ಡು ಬೇಕಲ್ವಾ. ಸೊ ಹಂಗಾಗಿ ಎಕ್ಸೆಂಪ್ಷನ್ ಕೊಡೋದು, ಎಕ್ಸೆಂಪ್ಷನ್ ಅಂಡರ್ ಸೆಕ್ಷನ್ 54 ಕೊಡ್ಬೋದು. ಒಂದು ಮನೆ ಮಾರಿ ಇನ್ನೊಂದು ಮನೆ, ಅದಕ್ಕೂ ಟೈಮ್ ಪೀರಿಯಡ್ ಇದೆ. ಮಾರಿದಂತ ಮನೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಟೇ ಆಗಿರ್ಬೇಕು. ಓಕೆ, ಅಂದ್ರೆ 3 ವರ್ಷ 2 ವರ್ಷಕ್ಕಿಂತ ಜಾಸ್ತಿ ಇರಬೇಕು. ಅದಾದ್ಮೇಲೆ ಅದು ಯಾರಿಗೆಲ್ಲ ಸಿಗುತ್ತೆ ಎಕ್ಸಂಪ್ಷನ್ ಅಂದ್ರೆ ಓನ್ಲಿ ಇಂಡಿವಿಜುವಲ್ ಮತ್ತೆ ಹಿಂದೂ ಅಂಡ್ ಡಿವೈಡೆಡ್ ಫ್ಯಾಮಿಲಿ ಎರಡು ಮಾತ್ರ ಎಕ್ಸಂಪ್ಷನ್ ಕ್ಲೇಮ್ ಮಾಡಿ. ಮತ್ತೆ ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿನ ಮಾರಿ ಇನ್ನೊಂದು ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿನೇ ತಗೊಳ್ಳೋ ತರ ಇರಬೇಕು. ಆಯ್ತಾ. 4ನೇದು ಇಂಪಾರ್ಟೆಂಟ್ ಕಂಡೀಷನ್, ಯಾವಾಗ್ಲೋ ಮಾರಿ ಯಾವಾಗ್ಲೋ ತಗೊಳ್ಳೋದಲ್ಲ. ಒಂದು ಮಾರಕ್ಕಿಂತ 1 ವರ್ಷ ಮುಂಚೆ ಖರೀದಿ ಮಾಡ್ಬೋದು. ಆಯ್ತಾ. ಅಥವಾ 2 ವರ್ಷ ನಂತರ, ಮಾರಿದ್ಮೇಲೆ ಇನ್ನ 2 ವರ್ಷದ ನಂತರ ಖರೀದಿ ಮಾಡ್ಬೋದು. ಇಲ್ಲ ನಾವು ಖರೀದಿ ಮಾಡಲ್ಲ ಕನ್ಸ್ಟ್ರಕ್ಟ್ ಮಾಡ್ತೀವಿ ಅಂತಂದ್ರೆ 3 ವರ್ಷ ಟೈಮ್, ಮಾರಿದ್ಮೇಲೆ 3 ವರ್ಷವರೆಗೆ ನೆಕ್ಸ್ಟ್ 3 ಇಯರ್ ಒಳಗಡೆ ಕನ್ಸ್ಟ್ರಕ್ಟ್ ಮಾಡ್ಬಿಡ್ಬೇಕು. ಇಲ್ಲ ಅಂತಂದ್ರೆ ಆ ದುಡ್ಡನ್ನ ಕ್ಯಾಪಿಟಲ್ ಗೈನ್ ಅಕೌಂಟ್ ಸ್ಕೀಮ್ ಅಲ್ಲಿ ಹಾಕಿಟ್ಕೊಂಡಿರ್ಬೇಕು ಇವರು 3 ವರ್ಷದೊಳಗಡೆ ಖರೀದಿ ಮಾಡೋದಿಕ್ಕೆ. ಆಯ್ತಾ. ಅಲ್ಲಿವರೆಗೇನು ಇನ್ನ ಹುಡುಕ್ತಾ ಇದೀವಿ ಹಾಗೆ ಹೀಗೆ ಅಂದ್ರೆ ಆ ದುಡ್ಡನ್ನ ಅಲ್ಲಿ ಕ್ಯಾಪಿಟಲ್ ಗೈನ್ ಅಕೌಂಟ್ ಸ್ಕೀಮ್ ಅಲ್ಲಿ ಹಾಕಿಡ್ಬೇಕು. ಆಗಿದ್ರೆ ಮಾತ್ರ ಈ ಎಕ್ಸಂಪ್ಷನ್ ಸಿಗುತ್ತೆ. ಓಕೆ. ಸೊ ಒಂದು ಮನೆ ಮಾರಿ ಇನ್ನೊಂದು ಮನೆ ತಗೊಂತಾ ಇದ್ದಾರೆ ಅಂತಂದ್ರೆ ಎಕ್ಸಂಪ್ಷನ್ ಅಂಡರ್ ಸೆಕ್ಷನ್ 54 ಸಿಗುತ್ತೆ. ಅಂದ್ರೆ ಪ್ರೊವೈಡೆಡ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಗಿರ್ಬೇಕು ಮಾರುವಂತ ಮನೆ. ಓಕೆ. ಸೊ ಎಷ್ಟು ಕ್ಲೇಮ್ ಸಿಗುತ್ತೆ, ಎಷ್ಟು ದ ಅಮೌಂಟ್ ಆಫ್ ಎಕ್ಸಂಪ್ಷನ್ ಸಿಗುತ್ತೆ ಅಂತಂದ್ರೆ ಗ್ರಾಸ್ ಕ್ಯಾಪಿಟಲ್ ಗೇನ್ ಆರ್ ಕಾಸ್ಟ್ ಆಫ್ ನ್ಯೂ ರೆಸಿಡೆನ್ಷಿಯಲ್ ಹೌಸ್ ವಿಚ್ ಎವರ್ ಇಸ್ ಪರ್ಚೇಸ್ಡ್, ಈ ಎರಡರಲ್ಲಿ ವಿಚ್ ಎವರ್ ಇಸ್ ಲೆಸ್. ಒಂದು ನಿಮ್ಮ ಕ್ಯಾಪಿಟಲ್ ಗೇನ್ ಅಕೌಂಟ್ ಅಲ್ಲಿ ಬಂದಿರುತ್ತಲ್ವಾ ಅಮೌಂಟು, ಆ ಅಮೌಂಟು ಅಥವಾ ಹೊಸದಾಗಿ ಪರ್ಚೇಸ್ ಮಾಡಿರುವಂತ ಹೌಸ್, ಇದೆರಡರಲ್ಲಿ ಯಾವ್ದು ಚಿಕ್ಕದು. ಫಾರ್ ಎಕ್ಸಾಂಪಲ್, ನಿಮ್ಮ ಗ್ರಾಸ್ ಕ್ಯಾಪಿಟಲ್ ಗೇನ್ ಬಂದ್ಬಿಟ್ಟು 5 ಲಕ್ಷ ಬಂದಿದೆ, ನೀವೇನಾದ್ರೂ ಪರ್ಚೇಸ್ ಮಾಡ್ತಾ ಇರುವಂತದ್ದು 10 ಲಕ್ಷಕ್ಕೆ ಪರ್ಚೇಸ್ ಮಾಡ್ಬಿಟ್ರೆ ಬರೀ ಮ್ಯಾಕ್ಸಿಮಮ್ 5 ಲಕ್ಷ ಕ್ಲೈಮ್ ಮಾಡ್ಕೊಬೋದು ಅಷ್ಟೇ. ಓಕೆ. ಇದೆರಡರಲ್ಲಿ ಯಾವ್ದು ಚಿಕ್ಕದು ಅದನ್ನ ತಗೋಬೇಕು. ಮತ್ತೆ ಅಮೌಂಟ್ ಡೆಪಾಸಿಟೆಡ್ ಇನ್ ಕ್ಯಾಪಿಟಲ್ ಗೇನ್ ಅಕೌಂಟ್ ಸ್ಕೀಮ್, ಯಾವ್ದಾದ್ರು ನ್ಯಾಷನಲೈಸ್ಡ್ ಬ್ಯಾಂಕ್ ಅಲ್ಲಿ ಈ ಕ್ಯಾಪಿಟಲ್ ಗೇನ್ ಅಕೌಂಟ್ ಸ್ಕೀಮ್ ಅಕೌಂಟ್ ಅಲ್ಲೇ ಡೆಪಾಸಿಟ್ ಮಾಡಿರ್ಬೇಕು, ಅವಾಗ ಮಾತ್ರ ಎಕ್ಸಂಪ್ಷನ್ ಸಿಗುತ್ತೆ. ಓಕೆ.
ನೆಕ್ಸ್ಟ್ ಫರ್ ಫೀಚರ್ ಆಫ್ ಎಕ್ಸಂಪ್ಷನ್. ಈ ಎಕ್ಸಂಪ್ಷನ್ಗೋಸ್ಕರ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ, ಇವತ್ತು ಪರ್ಚೇಸ್ ಮಾಡ್ತಾರೆ, ಇದಕ್ಕೆ ಮತ್ತೆ ಟ್ಯಾಕ್ಸ್ ಕಟ್ಬಿಡ್ಬೇಕಲ್ಲ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ, ಬೇರೆ ಕಡೆ ಎಲ್ಲಾನ ತಗೊಂತಾರೆ, ತಗೊಂಡ್ಬಿಟ್ಟು ಎಕ್ಸಂಪ್ಷನ್ ನ ಕ್ಲೇಮ್ ಮಾಡ್ಕೊಂಡ್ಬಿಡ್ತಾರೆ, ಆಮೇಲೆ ಅದನ್ನ ಮಾರ್ಬಿಡ್ತಾರೆ. ಆ ಹೊಸಾದ್ ಮನೆ ಏನ್ ತಗೊಂಡಿದ್ದಾರೆ ಅದನ್ನು ಮಾರ್ಬಿಡ್ತಾರೆ. ಸೊ ಹಂಗಾಗಿ ಇಲ್ಲಿ ಫರ್ ಫೀಚರ್ ಆಫ್ ಎಕ್ಸಂಪ್ಷನ್ ಇದೆ. ಕೊಟ್ಟಂತ ಎಕ್ಸಂಪ್ಷನ್ ನ ವಾಪಸ್ ಕಿತ್ಕೊಳ್ಳೋದು. ಯಾವಾಗ, ಏನಕ್ಕೆ ಅಂದ್ರೆ, ಟ್ರಾನ್ಸ್ಫರ್ ಆಫ್ ನ್ಯೂ ಅಸೆಟ್ ವಿತ್ ಇನ್ 3 years. ಇವಾಗ ಹೊಸದಾಗಿ ಪರ್ಚೇಸ್ ಮಾಡಿದಿರ ಅಲ್ವಾ, ಆ ಹೊಸ ಮನೆನ 3 ವರ್ಷದ ಒಳಗಡೆ ಏನಾದ್ರೂ ಟ್ರಾನ್ಸ್ಫರ್ ಮಾಡ್ಬಿಟ್ರೆ, ಬೇರೆಯವ್ರಿಗೆ ಸೇಲ್ ಮಾಡ್ಬಿಟ್ರೆ, ಏನಾದ್ರೂ ಮಾಡಿದ್ರೆ ಅವಾಗ ಫರ್ಫೀಟ್ ಆಗುತ್ತೆ, ಕೊಟ್ಟಂತ ಎಕ್ಸಂಪ್ಷನ್ ಕ್ಯಾನ್ಸಲ್ ಆಗುತ್ತೆ. If the new residential house is sold within 3 years from the date of its purchase, the earlier exempted amount of capital gain becomes chargeable to tax as short-term capital gain in the previous year in which the new house is sold. ಯಾವ ವರ್ಷ ನೀವು ಹೊಸ ಮನೆನ ಮಾರಾಟ ಮಾಡ್ತಿರೋ, ವಿತಿನ್ 3 years ಏನಾದರೂ ಮಾರಾಟ ಮಾಡಿಬಿಟ್ರೆ, ಯಾವ ವರ್ಷ ಮಾರಾಟ ಮಾಡ್ತಿರೋ ಆ ವರ್ಷದಲ್ಲಿ ನಿಮಗೆ ಲಾಸ್ಟ್ ಪ್ರೀವಿಯಸ್ ಇಯರ್ ಅಲ್ಲಿ ಎಕ್ಸಂಪ್ಷನ್ ಅಂತ ಏನ್ ಕೊಟ್ಟಿದ್ರು ನೋಡಿ, ಆ ಅಮೌಂಟ್ ನ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಟ್ಯಾಕ್ಸ್ ಮಾಡ್ಬಿಡ್ತಾರೆ. ನೆಕ್ಸ್ಟ್, ನಾನ್ ಯುಟಿಲೈಸೇಷನ್ ಆಫ್ ಬ್ಯಾಂಕ್ ಡೆಪಾಸಿಟ್ ವಿತಿನ್ ದ ಸ್ಪೆಸಿಫೈಡ್ ಟೈಮ್ ಲಿಮಿಟ್. ಆ ಕ್ಯಾಪಿಟಲ್ ಗೇನ್ ಅಕೌಂಟ್ ಸ್ಕೀಮ್ ಅಲ್ಲಿ ಹಾಕಿದ್ರೆ ಅಲ್ವಾ, ಅದು ವಿತಿನ್ 3 years ತಗೊಂಡ್ಬಿಟ್ಟು ಮನೆ ತಗೊಬೇಕು. ತಗೊಳ್ಳಿಲ್ಲ ಅಂತಂದ್ರೆ ಅಲ್ಲಿ ಏನಿದೆಯೋ ಆ ಅಮೌಂಟ್ ಅನ್ನ ಟ್ಯಾಕ್ಸ್ ಮಾಡ್ತೀವಿ. ಓಕೆ. ನೆಕ್ಸ್ಟ್, if the bank deposit amount is not withdrawn for the purchase or construct of a new residential house within 3 years from the date of sale of original asset, the amount not withdrawn shall be taxable as long-term capital gain in the previous year in which the specified period expires. ಯಾವಾಗ ಆ 3 ವರ್ಷ ಕಂಪ್ಲೀಟ್ ಆಗುತ್ತೋ ಆ 3ನೇ ವರ್ಷ ಎಷ್ಟು ದುಡ್ಡನ್ನು ಅವರು ಡ್ರಾ ಮಾಡದೆ ಬಿಟ್ಟಿದಾರೋ ಅದಷ್ಟನ್ನು ಟ್ಯಾಕ್ಸ್ ಮಾಡ್ತೀವಿ. ಏನಕ್ಕೆ ಡ್ರಾ ಮಾಡ್ಬೇಕು ಅಂದ್ರೆ, ಮನೆ ಖರೀದಿಗೋಸ್ಕರನೇ ಡ್ರಾ ಮಾಡ್ಬೇಕು. ಇಲ್ಲ ಅಂತಂದ್ರೆ ಬೇರೆದಕ್ಕೆ ಯಾವ್ದಕ್ಕೂ ತಗೊಳ್ಳೋಂಥದ್ದಲ್ಲ. ಮನೆ ಖರೀದಿಗೆ ಅಂತ ಏನಾದ್ರು ಅವರು ಹಾಕಿಟ್ಟಿದ್ದಾರೆ, ಅದನ್ನ 3 ವರ್ಷದವರೆಗೆ ಅವರು ತಗೊಂಡಿಲ್ಲ ಅಂದ್ರೆ ಅಮೌಂಟ್ ಅನ್ನ ಟ್ಯಾಕ್ಸ್ ಮಾಡ್ತಾರೆ. ಓಕೆ. ಸೊ ಒಂದು ಮನೆ ಮಾರಿ ಇನ್ನೊಂದು ಮನೆ ತಗೊಂಡ್ರೆ ಸೆಕ್ಷನ್ 54 ನ ಎಕ್ಸಂಪ್ಷನ್ ಕ್ಲೇಮ್ ಮಾಡ್ತಾರೆ. ಸೊ ಒಂದು ಪ್ರಾಬ್ಲಮ್ ಮಾಡೋಣ. ಸೆಕ್ಷನ್ 54 ಅಲ್ಲಿ, Mr. Prakash sold his residential house on 1/1/2020 for rupees 25,06,000, which he had purchased in 2001-2 for rupees 22,60,000. He spent rupees 16,000 for the sale of the house. He also spent rupees 3,80,000 on the construction of a new house and deposited rupees 2,50,000 under capital gain account scheme on 28/3/2020. The cost inflation index for 2001-2 is rupees 100 and 2019-20 rupees 289 respectively. Compute taxable gain for the assessment year 2020-21. Okay, now let us solve the problem. First, label it. Computation of taxable income. Assessing Mr. Prakash, status resident, previous year 1920, assessment year 2021. ಓಕೆ. ಲೇಬಲಿಂಗ್ ಎಲ್ಲ ಆದಮೇಲೆ ಫಸ್ಟ್ ಏನು ಬರೀತೀರಾ ಅಂತಂದರೆ, ಪೀರಿಯಡ್ ಆಫ್ ಹೋಲ್ಡಿಂಗ್ ನೋಡ್ಕೊಬೇಕು. ಇಲ್ಲಿ ಯಾವುದು ಪ್ರಾಪರ್ಟಿ? ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿ. ಪೀರಿಯಡ್ ಆಫ್ ಹೋಲ್ಡಿಂಗ್ ತಗೊಂಡು ಅದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಟಾ, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಟಾ, ಅದನ್ನು ನೋಡ್ಕೋಬೇಕು. 2001-2 ಇವನು ಖರೀದಿ ಮಾಡಿರೋದು, 1920 ಮಾರಾಟ ಮಾಡ್ತಾ ಇದ್ದಾನೆ, 3 ವರ್ಷಕ್ಕಿಂತ ಜಾಸ್ತಿ ಆಗಿದೆ. ಸೊ ಡೆಫಿನೆಟ್ ಆಗಿದ್ದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್. ಸೊ ಅದನ್ನ ಲೇಬಲ್ ಮಾಡ್ಕೊಳ್ಳಿ, ಯಾಕಂದ್ರೆ ಬರುವಂತ ಕ್ಯಾಪಿಟಲ್ ಗೇನ್ ಲಾಂಗ್ ಟರ್ಮ್ ಶಾರ್ಟ್ ಟರ್ಮ್ ಬರೀಬೇಕಲ್ವಾ. ಸೊ ಹಂಗಾಗಿ ಫಸ್ಟೇ ಬರ್ಕೊಬಿಡಿ. ನೆಕ್ಸ್ಟ್, ಕ್ರಾಸ್ ಸೇಲ್ ಕನ್ಸಿಡರೇಷನ್ ಅಂದ್ರೆ ಎಷ್ಟಕ್ಕೆ ಮಾರಾಟ ಮಾಡಿದಾನೋ ಅದನ್ನ ಬರ್ಕೊಳ್ಳಿ. ಎಷ್ಟಕ್ಕೆ ಅವ್ನು ಮಾರಾಟ ಮಾಡಿರೋದು? 25,06,000 ಮಾರಾಟ ಮಾಡಿದ್ರು. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ 16,000 ಆಯ್ತು, ಅದನ್ನ ಕಳ್ಕೊಳ್ಳಿ. ಲೆಸ್ ಟ್ರಾನ್ಸ್ಫರ್ ಎಕ್ಸ್ಪೆನ್ಸಸ್ ಅಥವಾ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ 16,000 ಕಳ್ಕೊಂಡ್ರೆ 24,90,000 ಇಸ್ ದಿ ನೆಟ್ ಕನ್ಸಿಡರೇಷನ್. ಇವನ್ ಕೈಗೆ ಸಿಕ್ಕಂತ ದುಡ್ಡು 24,90,000. ಇದರಲ್ಲಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಗಿರೋದ್ರಿಂದ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಕಳಿಬೇಕು. ಲೆಸ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್. ಅದರಲ್ಲಿ ಏನಾಗುತ್ತೆ ಅಂತಂದ್ರೆ, ಆಕ್ಚುಲಿ ಯೂಶುವಲ್ ಆಗಿ ಏನ್ ತಗೋತೀವಿ ಅಂದ್ರೆ, ಕಾಸ್ಟ್ ಆಫ್ ಅಕ್ವಿಸಿಷನ್ ಆರ್ ಫೇರ್ ಮಾರ್ಕೆಟ್ ವ್ಯಾಲ್ಯೂ ವಿಚ್ ಎವರ್ ಇಸ್ ಗ್ರೇಟರ್. ಇಲ್ಲಿ ಕಾಸ್ಟ್ ಆಫ್ ಅಕ್ವಿಸಿಷನ್ ಅದು 2001-2 ತಗೊಂಡಿರೋದು.
2,60,000 ಇದೆ. 2,60,000 ಆಸ್ ಇಟ್ ಈಸ್ ಬರ್ಕೊಳ್ಳಿ. ಡಿವೈಡೆಡ್ ಬೈ ಅಂದರೆ ಯಾವ ವರ್ಷ CI ಇರುತ್ತೋ ಅದು ಸೇಮ್ 2001-2 ನಲ್ಲೇ ತೊಗೊಂಡಿರೋದ್ರಿಂದ 2001-2 ನಲ್ಲಿರೋದು 100 ರೂಪೀಸ್. ಸೊ ಅದನ್ನೇ ಹಾಕ್ಕೊಂಡು ಮಲ್ಟಿಪ್ಲೈಡ್ ಬೈ ಪ್ರೆಸೆಂಟ್ ಇವತ್ತಿನ ವ್ಯಾಲ್ಯೂ ಎಷ್ಟು ಬಂತು ಅಂತ ನೋಡ್ಕೋಬೇಕು. ಅಂದರೆ 2019-20 ಪ್ರೀವಿಯಸ್ ಇಯರ್ದು ಎಷ್ಟಿದೆ ಅಂತಂದರೆ ಐ ಮೀನ್ 19-20ನಲ್ಲಿ ಯು ಹ್ಯಾವ್ 289 ರೂಪೀಸ್ CII. ಓಕೆ, ಸೊ ಯೂಶುವಲ್ ಆಗಿ ಈ 289 ಆಸ್ ಇಟ್ ಈಸ್ ಅಲ್ಲೇ ಇರುತ್ತೆ ಕಾಸ್ಟ್ ಆಫ್ ಅಕ್ವಿಸಿಷನ್ ಕಂಡುಹಿಡಿಬೇಕಾದ್ರೆ. ನೀವು ಕೆಳಗಡೆ ಇದು 100 ರೂಪೀಸ್ ಬರ್ದಿದ್ದೀರಾ ನೋಡಿ, ಅದು ಮಾತ್ರ ಯಾವಾಗ ಪರ್ಚೇಸ್ ಮಾಡಿದರೆ ಆ ಡೇಟ್ ಮೇಲೆ ಡಿಪೆಂಡ್ ಆಗುತ್ತೆ. ಇದು 1-2 ಇರೋದ್ರಿಂದ 100 ಹಾಕಿದ್ದೀನಿ. ಓಕೆ, ಸೊ 2001-2ನಲ್ಲಿ 2,60,000 ಕೊಟ್ಟಿದ್ದಂಥ ವ್ಯಾಲ್ಯೂ ಈ ಥರ ಮಾಡಿ ನೋಡಿದಾಗ ಎಷ್ಟು ಬಂತು ಅಂದರೆ 7,51,400 ರೂಪಾಯಿ ಬಂತು. ಓಕೆ, ಸೊ ಇವತ್ತಿನ ವ್ಯಾಲ್ಯೂಗಾದರೆ ಸೊ 7,51,400 ಕಳ್ಕೊಂಡ್ರೆ ಗ್ರಾಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಬಂದು 24,90,000 ಇಂದ 7,51,400 ಕಳೆದಿದ್ದಕ್ಕೆ 17,38,600. ಇವಾಗ ಇನ್ನೊಂದು ಮನೆ ಪರ್ಚೇಸ್ ಮಾಡಿದ್ದಾನೆ, ಪರ್ಚೇಸ್ ಆಫ್ ನ್ಯೂ ಹೌಸ್ ಅಂತ ಇತ್ತು ನೋಡಿ. ಸೊ ಪರ್ಚೇಸ್ ಮಾಡಿರೋದಕ್ಕೋಸ್ಕರ ಎಕ್ಸಂಪ್ಷನ್ ಅಂಡರ್ ಸೆಕ್ಷನ್ 54 ಕ್ಲೈಮ್ ಮಾಡ್ಕೊತಾನೆ. ಪರ್ಚೇಸ್ ಆಫ್ ನ್ಯೂ ರೆಸಿಡೆನ್ಷಿಯಲ್ ಹೌಸ್ 3,80,000. ಅದಲ್ಲದೆ ಇನ್ನು ಕ್ಯಾಪಿಟಲ್ ಗೇನ್ ಅಕೌಂಟ್ ಸ್ಕೀಮಲ್ಲಿ 2,50,000 ಹಾಕಿದ್ದಾನೆ. ಸೊ ಎರಡನ್ನೂ ಎಕ್ಸಂಪ್ಷನ್ ಸಿಗುತ್ತೆ. ಟೋಟಲ್ 6,30,000 ಎಕ್ಸಂಪ್ಷನ್ ಕ್ಲೈಮ್ ಮಾಡಿ ಮಿಕ್ಕಿದ 11,08,600 ರೂಪಾಯಿ ನೆಟ್ ಟ್ಯಾಕ್ಸಬಲ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಓಕೆ, ಸೊ ಎಕ್ಸಂಪ್ಷನ್ ಯಾವಾಗ ಸಿಗುತ್ತೆ ಅಂತ ನೋಡ್ಕೊಳ್ಳಿ. ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿ ಮಾಡಿ ಇನ್ನೊಂದು ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿನ ತಗೊಂಡ್ರೆ ಎಕ್ಸಂಪ್ಷನ್ ಅಂಡರ್ ಸೆಕ್ಷನ್ 54 ಅನ್ನ ಕ್ಲೈಮ್ ಮಾಡ್ಕೋಬಹುದು. ಓಕೆ, ಥ್ಯಾಂಕ್ ಯು. ಇದರಲ್ಲಿ